ಇರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈಗ 100 ವರ್ಷಗಳು. ಆ 100 ವರ್ಷ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಹುಟ್ಟಿದಬ್ಬ ಆಚರಿಸ್ಕೊಳ್ಬೇಕು ಅನ್ನುವಂತ ಇವತ್ತಿನ ಭ್ರಮೆಯಿಂದ ಹೊರಗಡೆ ಬಂದು ತನ್ನ ಹುಟ್ಟಿನ ಸಂದರ್ಭದಲ್ಲಿ ಮತ್ತೊಂದ್ಸಲಿ ತಾನು ಯಾವ ಕೆಲಸಕ್ಕೋಸ್ಕರ ಇಲ್ಲಿ ಜನ್ಮ ತಾಳಿದೀನೋ ಆ ಕೆಲಸಕ್ಕೆ ಶಕ್ತಿ ಕೊಡಬೇಕು ಅನ್ನುವಂತ ಒಂದು ಉದ್ದೇಶದ ಜೊತೆಗೆ ಇವತ್ತು ದೇಶಾದ್ಯಂತ 1 ಲಕ್ಷಕ್ಕಿಂತ ಹೆಚ್ಚು ಜಾಗಗಳಲ್ಲಿ ಹಿಂದೂ ಸಮಾಜೋತ್ಸವಗಳು ನಡೀತಾ ಇದೆ. 1 ಲಕ್ಷಕ್ಕಿಂತ ಹೆಚ್ಚು ಜಾಗಗಳಲ್ಲಿ ಹಿಂದೂ ಸಮಾಜೋತ್ಸವ ನಡೀತಾ ಇದೆ. ಏಪ್ರಿಲ್ ತಿಂಗಳವರೆಗೆ ನಡೆಯುತ್ತೆ. ಅನೇಕರ ಲಕ್ಷಾಂತರ ಕೋಟ್ಯಾಂತರ ಜನರ ಮನಸ್ಸಲ್ಲಿ ಮತ್ತೊಮ್ಮೆ ದೇಶದ ಬಗ್ಗೆ, ಮತ್ತೊಮ್ಮೆ ಸಮಾಜದ ಬಗ್ಗೆ, ಮತ್ತೊಮ್ಮೆ ಸಂಸ್ಕೃತಿಯ ಬಗ್ಗೆ, ಮತ್ತೊಮ್ಮೆ ನಮ್ಮ ಧರ್ಮದ ಬಗ್ಗೆ ವಿಶ್ವಾಸವನ್ನ ಮೂಡಿಸ್ತಾ, ನಂಬಿಕೆಯನ್ನ ಹೆಚ್ಚು ಮಾಡ್ತಾ, ಅದರ ಆಶ್ರಯದಲ್ಲಿ ಮುಂದುವರಿಬೇಕು ಅನ್ನುವಂಥ ಸಂಕಲ್ಪವನ್ನ ಮೂಡಿಸ್ತಾ ಅನ್ಸಾಗೆ. ಹಾಗೆ ಈ ಧರ್ಮವನ್ನ ಹಾಳು ಮಾಡಬೇಕು ಅಂತ ಇವತ್ತಿಗೂ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವರ ಮಧ್ಯದಲ್ಲಿ ಎದೆಯಲ್ಲಿ ಒಂದಷ್ಟು ಹೆದರಿಕೆಯನ್ನು ಹುಟ್ಟಿಸ್ತಾ, ಹಾಗೆ ನಮ್ಮ ಮಧ್ಯದಲ್ಲಿ ಒಂದಷ್ಟು ವಿವಾದಿಗಳು ಇದ್ದಾರೆ ಅಂತಾರೆ. ವಿವಾದಿಗಳು ಅವರಿಗೆ ಮಧ್ಯದಲ್ಲಿ ಶಾಂತವಾಗಿರ್ತಕ್ಕಂಥ ನೀರಿನಲ್ಲಿ ಕಲ್ಲು ಹಾಕಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ನೆಮ್ಮದಿ ಇಲ್ಲ, ಅವ್ರಿಗೆ ನಿದ್ದೆ ಬರೋದಿಲ್ಲ ಅಂತಲೇ. ಎಲ್ಲಾದ್ರೂ ಶಾಂತವಾಗಿರೋ ನೀರು ಹರಿತಾ ಇದ್ರೆ ಮಧ್ಯದಲ್ಲಿ ಒಂದು ಕಲ್ಲು ಹಾಕ್ತಾ ಇರ್ತಾರೆ ಅಂತ ವಿವಾದಿಗಳು. ಜಾತಿಗಳ ಮಧ್ಯದಲ್ಲಿ ಭೇದ ಮಾಡೋದು, ಜಾತಿ ಸರಿಯಾಗಿದ್ರೆ ಉಪಜಾತಿಯನ್ನು ಎತ್ತಿಡೋದು, ಭಾಷೆಗಳ ಮಧ್ಯದಲ್ಲಿ ಭೇದವಂತರೋದು, ಈ ಕಡೆಯಿಂದ ಅವರೇ ಹಿಂದಿ ಬೇಡ ಅಂತ ಹೇಳೋದು, ಈ ಕಡೆಯಿಂದ ಅವರೇ ಹಿಂದಿ ಬೇಕು ಅಂತ ಹೇಳೋದು, ಸಾಯಂಕಾಲ 6 ಗಂಟೆ ಮೇಲೆ ಇಬ್ರು ಒಟ್ಟಿಗೆ ಮೀಟಿಂಗ್ ಮಾಡ್ತಾರೆ, ಆದ್ರೆ ನಮ್ಮನ್ನ ಅದ್ರ ಮಧ್ಯದಲ್ಲಿ ಬಲಿ ಹಾಕ್ತಾರೋ ಅಂತಲೇ. ಆ ತರದ ಜಾತಿಯ ಹೆಸರಿನಲ್ಲಿ, ಗಡಿಗಳ ಹೆಸರಿನಲ್ಲಿ, ರಾಜ್ಯಗಳ ಹೆಸರಿನಲ್ಲಿ, ಉಪಜಾತಿಗಳ ಹೆಸರಿನಲ್ಲಿ, ಭಾಷೆಯ ಹೆಸರಿನಲ್ಲಿ